ನಮಸ್ಕಾರ ಸ್ನೇಹಿತರೆ, ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸ್ಟೋರಿನ ಪೂರ್ತಿ ಕೇಳಿ. ಬನ್ನಿ, ಭಾಗ್ಯ ದೇವತೆ ಸ್ಟೋರಿ 2 ನ ಶುರು ಮಾಡ್ತೀನಿ. ಅಣ್ಣ, ನನಗೆ ಏನ್ ತಂದಿದ್ಯಾ? ಅವಾಗ್ಲೇ ನಾನು ಕೇಳ್ಬೇಕು ಅನ್ಕೊಂಡೆ, ಮರ್ತ್ಕೊಂಡೆ ಎನ್ನುತ್ತಾಳೆ ಭಾಗ್ಯ. ಶುರು ಆಯ್ತು ಇವಳ ತುತ್ತೂರಿ ಎನ್ನುತ್ತಾರೆ ಚಿಕ್ಕಮ್ಮ ಸಾವಿತ್ರಿ. ಇರ್ಲಿ ಬಿಡಿ ಚಿಕ್ಕಮ್ಮ, ಅವಳಿನ್ನ ಚಿಕ್ಕ ಹುಡುಗಿ. ನಿನ್ಗಿಷ್ಟ ಅಂತ ಕಾದಂಬರಿ ಪುಸ್ತಕಗಳನ್ನ ತಂದಿದ್ದೀನಿ, ಚೆನ್ನಾಗಿ ಓದ್ಕೊ ಅಮ್ಮ ಎಂದು ಪ್ರಕಾಶ್ ಮನೆಯ ಎಲ್ಲ ಸದಸ್ಯರಿಗೆ ತಾವು ತಂದ ಉಡುಗೊರೆಗಳನ್ನು ಕೊಡುತ್ತಾರೆ. ನಂತರ ಮನೆಯ ಎಲ್ಲ ಸದಸ್ಯರು ಮಾತು ಮುಗಿದು ಗಂಟೆ 10 ಆಗಿರುತ್ತದೆ. ನಿದ್ರೆಗೆ ಪ್ರತಿಯೊಬ್ಬರು ಜಾರುತ್ತಾರೆ. ಜೋರ್ ಮಳೆ ಬರುತ್ತಿರುವುದರಿಂದ ಪ್ರಕಾಶ್ಗೆ ನಿದ್ರೆ ಬರುವುದಿಲ್ಲ. ಏಕೆಂದರೆ ಅಪ್ಪ ಅಮ್ಮ ಯಾವ ದೇವಸ್ಥಾನಕ್ಕೆ ಹೋಗಿದ್ದಾರೆ, ಇಷ್ಟು ಸಮಯ ಆದರೂ ಬರಲಿಲ್ವಲ್ಲ ಎಂದು ಅಕ್ಕನನ್ನು ಕೇಳಲು ರೂಮ್ನಿಂದ ಹೊರಗಡೆ ಬರುತ್ತಾರೆ. ತಕ್ಷಣ ಕರೆಂಟ್ ಹೋಗುತ್ತದೆ. ಮನೆಯ ಹೊರಗಡೆ ಜೋರಾಗಿ ಕಿರುಚುವ ಶಬ್ದ ಕೇಳಿ ಬರುತ್ತದೆ. ಕಿಟಕಿಯ ಬಳಿ ಬಂದು ನೋಡುತ್ತಾರೆ ಪ್ರಕಾಶ್. ಅಲ್ಲಿ ಯಾರನ್ನೋ ಎಳೆದುಕೊಂಡು ಹೋಗುತ್ತಿರುವುದನ್ನು ನೋಡುತ್ತಾರೆ. ಪ್ರಕಾಶ್ ರೂಮಿಗೆ ಬಂದ ಅಕ್ಕ, ಯಾಕೋ ಇನ್ನೂ ನಿದ್ರೆ ಬರಲಿಲ್ವ ನಿನಗೆ ಎನ್ನುತ್ತಾಳೆ ಭವಾನಿ. ಇಲ್ಲಕ್ಕ. ಏನದು ಗಲಾಟೆ? ಯಾರನ್ನ 4 ಜನ ಎಳೆದುಕೊಂಡು ಹೋಗ್ತಾ ಇದ್ದಾರೆ, ಏನದು ಅಕ್ಕ ಎಂದು ಪ್ರಕಾಶ್ ಕೇಳುತ್ತಾರೆ. ಅದೇನಿಲ್ಲ ಕಣೋ, ಪಕ್ಕದ ಮನೆಯಲ್ಲಿ ಒಂದು ಹುಚ್ಚಿಡ್ದಿರೋ ಹುಡುಗಿ ಇದ್ದಾಳೆ, ಅದೇ ಗಲಾಟೆ. ದಿನ ಇದು ಇದ್ದದ್ದೇ, ನೀನು ಮಲ್ಕೋ ಹೋಗು ಎನ್ನುತ್ತಾಳೆ ಭವಾನಿ. ಅಯ್ಯೋ ಪಾಪ ಎಂದು ಪ್ರಕಾಶ್ ಮಲಗಲು ಹೋಗುತ್ತಾರೆ. ಅದಾಗಲೇ 6 ಗಂಟೆ ಆಗಿರುತ್ತದೆ. ಮನೆಯ ನಿತ್ಯ ಚಟುವಟಿಕೆಗಳು ನಡೆಯುತ್ತಿರುತ್ತವೆ. ಪ್ರಕಾಶ್ ತಂದೆ ತಾಯಿ ಬರುತ್ತಾರೆ. ಅಪ್ಪ ಅಮ್ಮ ಹೇಗಿದ್ದೀರಾ ಎನ್ನುತ್ತಾರೆ ಪ್ರಕಾಶ್. ನಾವು ಚೆನ್ನಾಗಿದ್ದೀವಿ ಕಂದ, ನೀನು ಹೇಗಿದ್ದೀಯಾ? ಯಾಕೋ ಸೊರ್ಗೋಗಿದ್ದೀಯಾ ಎಂದು ಲಕ್ಷ್ಮೀದೇವಿ ಕೇಳುತ್ತಾಳೆ. ಅಮ್ಮ ಅಮ್ಮ ಎಂದು ನಗುತ್ತಾರೆ ಪ್ರಕಾಶ್. ಅಲ್ಲ ಕಣೋ ಪ್ರಕಾಶ್, ನಿಮ್ಮಮ್ಮ ನನ್ನ ಒಂದು ದಿನಾನೂ ಈ ರೀತಿ ಕೇಳಲಿಲ್ವಲ್ಲೋ ಎನ್ನುತ್ತಾರೆ ತಂದೆ ರೇವಣ್ಣ. ಎಲ್ಲರೂ ನಗಲು ಈ ಮಾತು ಅಡ್ಡ ಬರುತ್ತದೆ. ನಂತರ ನಾಳೆ ಮನೆಯಲ್ಲಿ ಒಂದು ಪೂಜೆ ಮಾಡಿಸಬೇಕು, ಎಲ್ಲ ಸಿದ್ಧತೆ ಮಾಡಿಕೊಳ್ಳಿ ಅಳಿಯಂದ್ರೆ ಎಂದು ಲಕ್ಷ್ಮೀದೇವಿ ಲೋಕೇಶ್ಗೆ ಹೇಳುತ್ತಾಳೆ. ಆಗಲಿ ಅತ್ತೆ, ಈಗಲೇ ಹೋಗಿ ಎಲ್ಲ ವ್ಯವಸ್ಥೆ ಮಾಡ್ತೀನಿ ಎಂದು ಲೋಕೇಶ್ ಹೇಳುತ್ತಾರೆ. ಪ್ರಕಾಶ್, ಬಾಪ ನೀನು ಹೋಗೋಣ ಎನ್ನುತ್ತಾನೆ ಲೋಕೇಶ್. ಆಗಲಿ ಬಾವ ಎಂದು ಹೊರಡಲು ಸಿದ್ಧರಾಗುತ್ತಾರೆ. ಅಲ್ಲೇ ಇದ್ದ ತಿಮ್ಮ, ನಾನು ಬರ್ತೀನಿ ಕಣೇಳಿ, ಅಡುಗೆಗೆ ತರಕಾರಿ ತರಬೇಕು ಎನ್ನುತ್ತಾನೆ. ಸರಿ ಎಂದು ಮೂವರು ಹೊರಡುತ್ತಾರೆ. ಪೂಜೆಗೆ ಬೇಕಾದದ್ದನ್ನೆಲ್ಲ ತೆಗೆದುಕೊಂಡು ಬರುವ ಸಮಯದಲ್ಲಿ ಕಾರಿಗೆ ಅಡ್ಡಲಾಗಿ ಮುಸುಕುಧಾರೆ ವೇಷದಲ್ಲಿ ಇದ್ದ ಒಬ್ಬರು ವ್ಯಕ್ತಿ ಬರುತ್ತಾರೆ. ಅವರನ್ನು ಮತ್ತೆ 4 ಜನರು ಎಳೆದೋಗುತ್ತಿರುವ ದೃಶ್ಯ ಕಣ್ಣಿಗೆ ಬೀಳುತ್ತದೆ. ಯಾರದು ಬಾವ? ಯಾಕೆ ಆ ಥರ ಎಳೆದುಕೊಂಡು ಹೋಗ್ತಾ ಇದ್ದಾರೆ? ಏನಾಗಿದೆ? ಪ್ರತಿದಿನ ಹೀಗೆ ಆಗುತ್ತಾ ಎನ್ನುತ್ತಾರೆ ಪ್ರಕಾಶ್. ಹೌದು ಕಣಪ್ಪ ಪ್ರಕಾಶಣ್ಣ, ಪಾಪ ಆ ಕತೆ ಯಾಕೆ ಹೇಳ್ತೀರೇಳಿ ಬಿಡಿ ಎನ್ನುವಷ್ಟರಲ್ಲೇ ಲೋಕೇಶ್ ತಿಮ್ಮನಿಗೆ ಬೈಯುತ್ತಾರೆ. ತಿಮ್ಮ, ಸುಮ್ನಿರೋ, ನಡಿ ಹೋಗೋಣ ಪ್ರಕಾಶ್ ಎನ್ನುತ್ತಾರೆ ಲೋಕೇಶ್. ಧನ್ಯವಾದಗಳು ಸ್ನೇಹಿತರೆ.